everyone, welcome back to my channel. SSLC 2025 Mathematics My Goal Target 80 ಪ್ರೋಗ್ರಾಮ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿರುವಂತದ್ದು ಬೋರ್ಡ್ ಎಕ್ಸಾಮ್ 10 ಡೇಸ್ ಪ್ಲಾನ್. ಈ 10 ಡೇಸ್ ಅಲ್ಲಿ 14 ಲೆಸನ್ಸ್ ಹೇಗೆ ಕಲಿಬೇಕು, ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ ಅನ್ನೋದನ್ನ 100% ಕ್ವೆಶ್ಚನ್ಸ್, ಯಾವುದೋ ಸುಮ್ಮನೆ ಏನೋ ಹೇಳ್ತಾ ಇರೋವಂಥದ್ದಲ್ಲ. ನಿಮ್ಮ ಎಕ್ಸಾಮ್ಗೆ ಬರೋವಂಥ ಕ್ವೆಶ್ಚನ್ಸ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ಡೇ 1 ಅಲ್ಲಿ ನಾನು ರಿಯಲ್ ನಂಬರ್ಸ್ ಅದರಲ್ಲಿ ಬರುವಂಥ 4 to 5 ಮಾರ್ಕ್ಸ್ ಕ್ವೆಶ್ಚನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಟುಡೇ ವಿ ಆರ್ ಗೋಯಿಂಗ್ ಟು ದ ಡೇ 2, ದಟ್ ಈಸ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಇದರಲ್ಲೂ ಅಷ್ಟೇ ನಿಮಗಿರುವಂಥದ್ದು 5 to 6 ಮಾರ್ಕ್ಸ್ ಈಸಿಯಾಗಿ ಹೇಗೆ ಸ್ಕೋರ್ ಮಾಡ್ಬೋದು, ಯಾವ್ಯಾವ ಥರ ಕ್ವೆಶ್ಚನ್ಸ್ ಬರುತ್ತೆ ಅಂತ ಹೇಳಿ ನಾನು ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಕೂಡ ಇದೆ ನಿಮಗಿಲ್ಲಿ. ಬರೀ ನಾನೊಂದು ಪ್ಯಾಟರ್ನ್ ಹೇಳ್ಕೊಟ್ರೆ ನಿಮಗೆ ಅದನ್ನು ಸಾಲ್ವ್ ಮಾಡೋಕ್ಕೆ ಒಂದಷ್ಟು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಕೂಡ ನಾನು ಇಲ್ಲಿ ಇಟ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇರೋವಂಥದ್ದು. ಸೊ ಹಾಗಾಗಿ ನೀವು ಆ ಕ್ವೆಶ್ಚನ್ಸ್ನ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಖಂಡಿತ ಈ ಪ್ರತಿಯೊಂದು ಲೆಸನ್ಸಲ್ಲೂ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, ಸೊ ಡೇ 2 ಸ್ಟಾರ್ಟ್ ಮಾಡೋಣ. ಈಗ ಬನ್ನಿ, ಪಾಲಿನಾಮಿಯಲ್ಸ್ ಒಂದಷ್ಟು ಕ್ವೆಶ್ಚನ್ಸ್ ನಾನು ತೊಗೊಂಡಿದ್ದೀನಿ. ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆರ್ 4 and 5 ರೆಸ್ಪೆಕ್ಟಿವ್ಲಿ ಈಸ್ ಅಂತ ಹೇಳಿ, ಅಂದರೆ ಇದು ಜಸ್ಟ್ ಕ್ವೆಶ್ಚನ್ಸು ಯಾವ ಥರ ಬರಬಹುದು ಅಂತ ಹೇಳಿ ನಾನು ತೊಗೊಂಡಿರೋವಂಥದ್ದು. ಇದು 1 ಮಾರ್ಕ್ ಕೇಳೋವಂಥ ಕ್ವೆಶನ್. ಇದು ರೈಟ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆರ್ 4 and 5 ಅಂತ ಕೇಳಿದಾಗ, ಅಥವಾ ಈ ಥರ ಸುಮ್ಮನೆ ಜಸ್ಟ್ ಸಿಂಪಲಾಗಿ ನಾನು ತೊಗೊಂಡಿರೋವಂಥದ್ದು, ಅಥವಾ ನಿಮಗೆ ಆಪ್ಷನ್ಸ್ ಕೂಡ ಕೊಡಬಹುದು. ಈ ಥರ ಒಂದು ಕ್ವೆಶನ್ಸ್ ಕೇಳಿದಾಗ ಹೇಗೆ ಬರೀತೀರಾ ಅಂತಂದರೆ, ಆ್ಯಸ್ ಯು ನೋ ದಟ್ ಒಂದು ಜನರಲ್ ಕ್ವೆಶನ್ ಹೇಳ್ಕೊಡ್ತೀನಿ. ಅಂದರೆ ಸಮ್ಮು ಪ್ರಾಡಕ್ಟ್ ಇರೋವಂಥ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೇಗೆ ಬರೀತೀರಾ ಅಂದರೆ, ನೋಡಿ ಇಲ್ಲಿ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ, ಇದು ಪಿ ಆಫ್ ಎಕ್ಸ್ ಒಂದು ಪಾಲಿನಾಮಿಯಲ್. ಜನರಲ್ ನಾವೊಂದು ಸಮ್ಮು ಪ್ರಾಡಕ್ಟ್ ಕೊಟ್ಟಾಗ ಬರೆಯುವಂಥ ಪಾಲಿನಾಮಿಯಲ್ ಇದೇನೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಆಮೇಲೆ ಕ್ವಾಡ್ರಾಟಿಕ್, ಜನರಲ್ ಕ್ವಾಡ್ರಾಟಿಕ್ ಅಂತ ಕೇಳಿದಾಗ ನೀವೇನಂತ ಬರಿಬೋದು, ax² ಪ್ಲಸ್ bx ಪ್ಲಸ್ c ಅಂತ ಬರೀತೀರ. ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಬಟ್ ಇಲ್ಲಿ ನಮಗೆ ಸಮ್ಮು ಪ್ರಾಡಕ್ಟ್ ಕೊಟ್ಟಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಫ್ರೇಮ್ ಮಾಡಿ ಅಂತ ಕೇಳಿದಾಗ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. x² ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್, ಇಲ್ಲಿ ಸಮ್ ಬರುತ್ತೆ, ಆಲ್ಫಾ ಪ್ಲಸ್ ಬೀಟಾ ಸಮ್, ಆಲ್ಫಾ ಬೀಟಾ ಪ್ರಾಡಕ್ಟ್. ಈಗ ಅವ್ರು ನೋಡಿ ಸಮ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಬರೆಯೋದಾದ್ರೆ ನೋಡಿ x² ವಾಟ್ ಇಸ್ ದ ಸಮ್ 4, ಹಾಗಾದ್ರೆ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ಏನಾಗುತ್ತೆ 4x ಬರುತ್ತೆ, ಪ್ಲಸ್ ಆಲ್ಫಾ ಬೀಟಾ ಎಷ್ಟು ಬರುತ್ತೆ 5 ಬರುತ್ತೆ. ನೋಡಿ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ವೆರಿ ಸಿಂಪಲ್. ಇವೆಲ್ಲ 1 ಮಾರ್ಕ್ ಕ್ವೆಶನ್ ಈ ಲೆಸನಲ್ಲಿ ಕೇಳೋವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡಿ, ಸಮ್ ಆಫ್ ದ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 2x ಮೈನಸ್ 8 ಈಸ್. ಅವ್ರಿಗೇನು ಕೇಳ್ತಿದ್ದಾರೆ, ಬರೀ ಸಮ್ ಆಫ್ ಝೀರೋಸ್ ಕೇಳ್ತಾ ಇದ್ದಾರೆ. ಈಗ ನಿಮಗೆ 2 ಫಾರ್ಮುಲಾ ಇದೆ ಇಲ್ಲಿ ಕೂಡ. ಸಮ್ ಆಫ್ ಝೀರೋಸ್ಗೆ ನಾವೇನಂತ ತಗೊಳ್ತೀವಿ, ಸೊ ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಬೀಟಾ, ಇಲ್ಲಿ ನಾವು ಮೈನಸ್ b/a ತಗೊಳ್ತೀವಿ, ಇಲ್ಲಿ c/a ತಗೊಳ್ತೀವಿ. ಇದನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು ಈ ಲೆಸನಲ್ಲಿ. ಒಂದು ಜನರಲ್ ಫಾರ್ಮ್, ಅಂದರೆ ಅವರೇ ಸಮ್ಮು ಪ್ರಾಡಕ್ಟ್ ಕೊಟ್ಟಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೇಗೆ ತಗೊಳ್ತೀರಾ ಅನ್ನೋದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸಮ್ ಆಫ್ ಝೀರೋಸ್ ಪ್ರಾಡಕ್ಟ್ ಆಫ್ ಝೀರೋಸ್ಗೆ ಕೋಯಿಫಿಷಿಯಂಟ್ಸ್, ಹೇಗೆ ನಾವು ರೇಷಿಯೋಸ್ ಆಫ್ ಕೋಯಿಫಿಷಿಯಂಟ್ಸ್ ತಗೊಳ್ತೀವಿ ಅನ್ನೋದನ್ನು ಕೂಡ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಏನು ಅವ್ರು ಕೇಳಿರೋದೇನು, ಸಮ್ ಆಫ್ ಝೀರೋಸ್ ಏನು ಫೈಂಡ್ ಔಟ್ ಮಾಡ್ತೀರಾ. ಸೊ ಇಲ್ಲಿ ಜನರಲ್ ಫಾರ್ಮ್ ನೋಡ್ತಾ ಬನ್ನಿ, ax² ಪ್ಲಸ್ bx ಪ್ಲಸ್ c ಅಂದರೆ a is 1, ಇಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ ಅಂತಂದರೆ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ 1. ಓಕೆ, ಬಿ ವ್ಯಾಲ್ಯೂ ಏನಿದೆ -2 ಇದೆ, ಸಿ ವ್ಯಾಲ್ಯೂ ಏನಿದೆ -8 ಇದೆ. ಸೊ ಅಕಾರ್ಡಿಂಗ್ ಟು ದಿಸ್ ಮೈನಸ್ b/a ಅಂತ ಕೇಳಿದ್ದಾರೆ. ಸೊ ಮೈನಸ್ b/a ಅಂತಂದ್ರೆ ಏನು ಬರುತ್ತೆ, ಮೈನಸ್ ಆಫ್ -2/1 ಆಯಿತು. ಇಲ್ಲಿ ಆಲ್ರೆಡಿ ಮೈನಸ್ ಬಿ ವ್ಯಾಲ್ಯೂನು -2, ಸೊ ಮೈನಸ್ ಆಫ್ -2/1 ಅಂತಂದರೆ ಇಟ್ ಇಸ್ 2 ಅಂತ ಆಯ್ತು ಆನ್ಸರ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್. ನೆಕ್ಸ್ಟ್ ನೋಡಿ, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ಝೀರೋಸ್ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ax² ಪ್ಲಸ್ bx ಪ್ಲಸ್ ಸಿ, ಇದು ಸ್ಕ್ವೇರ್, ಇದು ax² ಪ್ಲಸ್ bx ಪ್ಲಸ್ ಸಿ, ದೆನ್ ಆಲ್ಫಾ ಬೀಟಾ ಈಸ್, ಇದನ್ನೇ ಕೇಳ್ತಿದ್ದಾರೆ. ಆಲ್ಫಾ ಬೀಟಾ ಅಂದರೆ ಆಲ್ಫಾ ಇಂಟು ಬೀಟಾ ಅಂದರೆ ದಿಸ್ ಇಸ್ ಪ್ರಾಡಕ್ಟ್, ಹಾಗಾದ್ರೆ ಏನು ಬರೀತೀರಾ c/a ಅಂತ ಬರೀತೀರಾ. ಅದೇ ಆಲ್ಫಾ ಪ್ಲಸ್ ಬೀಟಾ ಈಸ್ ಅಂತಂದರೆ ಮೈನಸ್ b/a. ನೋಡಿ ಕ್ವೆಶನ್ಸ್ನ ಹೇಗೆಲ್ಲ ಕೇಳಬಹುದು ಅನ್ನೋ ಒಂದು ಕಾನ್ಸೆಪ್ಟ್. ಅದಕ್ಕೆ ನಾನು ಇಲ್ಲಿ ಮೇನಾಗಿ 10 ಡೇಸ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಒಂದು ಕಾನ್ಸೆಪ್ಟ್ನ ಕ್ವೆಶನ್ಸ್ ಯಾವ್ಯಾವ ರೀತಿಯೆಲ್ಲ ಕೇಳಬಹುದು ಅನ್ನೋದೊಂದು ಐಡಿಯಾ ಕೊಡ್ತಾ ಇರೋದ್ರಿಂದ, ಸೊ ಪ್ಲೀಸ್ ಇದನ್ನು ಮೆನ್ಷನ್ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಆಗುತ್ತೆ. ಈಗ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಡಿಗ್ರಿ ಕೇಳುವಂಥದ್ದು. ಈ ಲೆಸನಲ್ಲಿ ಮೇನ್ ಆಗಿ ಕೇಳುವಂಥದ್ದೇನು, ಡಿಗ್ರಿ.
ಸೊ ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಈಸ್ ಅಂತ ಕೇಳ್ತಿದ್ದಾರೆ. ಕ್ಯೂಬಿಕ್ ಅಂತಂದರೆ ಗೊತ್ತಿರಬೇಕು. ಸೊ ಡಿಗ್ರಿ ಇಸ್ 3. ಓಕೆ, ನೆಕ್ಸ್ಟ್ ದ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್ 1. ನೋಡಿ, ಇದೇ ಥರ ಡಿಗ್ರಿ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ 2. ಓಕೆ, ಲೀನಿಯರ್ ಅಂತಂದರೆ ಡಿಗ್ರಿ ಏನಾಗಿರುತ್ತೆ. ಸೊ ಇದಕ್ಕೆ ಜನರಲ್ ಫಾರ್ಮ್ ನೋಡ್ಕೊಳ್ಳಿ. ಜನರಲ್ ಫಾರ್ಮ್ ಕೂಡ ಸೊ ಇಲ್ಲಿ ನಾನು ಬರಿತೀನಿ ನೋಡಿ. ಫಸ್ಟು ಲೀನಿಯರ್ ಕೇಳಿದ್ರೆ ಜನರಲ್ ಫಾರ್ಮು ax ಪ್ಲಸ್ ಬಿ. ನೋಡಿ, ಇದಕ್ಕೆ ಪವರ್ ಏನಿದೆ, ಹೈಯೆಸ್ಟ್ ಪವರ್ 1, ಸೊ ಡಿಗ್ರಿ ಇಸ್ 1. ಅದೇ ಕ್ವಾಡ್ರಾಟಿಕ್ ಕೇಳಿದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ, ಸೊ ಹೈಯೆಸ್ಟ್ ಪವರ್ ಏನಿದೆ 2, ಸೊ ಡಿಗ್ರಿ ಇಸ್ 2. ಅದೇ ಕ್ಯೂಬಿಕ್ ಕೇಳಿದ್ರೆ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ ಡಿ. ಇದು ಕ್ಯೂಬಿಕ್ ಪಾಲಿನಾಮಿಯಲ್. ಇಲ್ಲ ಹೈಯೆಸ್ಟ್ ಡಿಗ್ರಿ ಏನಿದೆ 3, ಸೊ ಡಿಗ್ರಿ ಆಫ್ ಪಾಲಿನಾಮಿಯಲ್ ಇಸ್ ಏನು ಬರೀತೀರಾ, 3 ಅಂತ ಬರೀತೀರಾ. ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ರೈಟ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 25. ಇದು ಯಾವುದಿದು, ಯಾವ ಪಾಲಿನಾಮಿಯಲ್ ಇದು, ಕ್ವಾಡ್ರಾಟಿಕ್. ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಅಷ್ಟೇ. ತುಂಬ ಜನ ಏನು ಮಾಡ್ಬಿಡ್ತಾರೆ, ಇಲ್ಲಿ ಏನಿದು ಝೀರೋ ಹಾಕ್ಕೋಬೇಕಾ. ಕೆಲವು ಮಕ್ಕಳಿಗಿದೆ ಕನ್ಫ್ಯೂಷನ್. ಇನ್ನು ಕೆಲವ್ರಿಗೆ ನಾನು ಆ್ಯಸ್ ಐ ಅಬ್ಸರ್ವ್ಡ್ ಆ್ಯಸ್ ಅ ಟೀಚರ್ ಕೆಲವ್ರಿಗಿದೆ ಝೀರೋ ಆಫ್ ದಿ ಪಾಲಿನಾಮಿಯಲ್ ಕನ್ಫ್ಯೂಷನ್ ಬೇಡ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಅಷ್ಟೇನೆ. ಅಂದರೆ ಆ್ಯಸ್ ಯು ಸಾಲ್ವ್, ಈಗ ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಗೆ ಸಾಲ್ವ್ ಮಾಡ್ತೀರೋ ಅದೇ ಥರ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಅಷ್ಟೇ. ಆ ಎಕ್ಸ್ ವ್ಯಾಲ್ಯೂನೇ ನಾವಿಲ್ಲಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಕರಿತೀವಿ. ಯಾಕೆ ಝೀರೋಸ್ ಆಫ್ ದಿ ಝೀರೋ ಅಂತ ಯಾಕೆ ಹೇಳ್ತೀವಿ ಅಂದರೆ, ಆ ಎಕ್ಸ್ ವ್ಯಾಲ್ಯೂನ ನಾವು ಆ ಪಾಲಿನಾಮಿಯಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದ ಹೋಲ್ ಪಾಲಿನಾಮಿಯಲ್ ಬಿಕಮ್ ಝೀರೋ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಹಾಗಾಗಿ ನಾವಿಲ್ಲಿ ಏನು ಹೇಳ್ತೀವಿ, ಅದನ್ನು ಝೀರೋ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆ, ಈಗ ಇದನ್ನು ನಾನು ನೋಡಿ, ಇದು ರೈಟ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂದರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಎಕ್ಸ್ಗೆ ನಾನು ಯಾವುದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಪಿ ಆಫ್ ಎಕ್ಸ್ 0 ಆಗುತ್ತೆ. ಅಂದರೆ ನಾನು ಫಸ್ಟು ಝೀರೋಗೆ ಈಕ್ವೇಟ್ ಮಾಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 25 ಈಕ್ವಲ್ 0. ಅವಾಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 25 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 5 ಆಗುತ್ತೆ ಇಲ್ಲಿ. ಈಗ ನಾನು ಎಕ್ಸ್ ಜಾಗದಲ್ಲಿ ಪ್ಲಸ್ ಆರ್ ಮೈನಸ್ +5 ಆಗುತ್ತೆ, -5 ಆಗುತ್ತೆ. ಓಕೆ, ಸೊ ಇಲ್ಲೇ ನೋಡ್ತಾ ಬನ್ನಿ. ಈಗ ನಾನು 5 ಹಾಕ್ತೀನಿ. 5 ಸ್ಕ್ವೇರ್ ಏನು, 25. 25 ಮೈನಸ್ 25 ಏನಾಗುತ್ತೆ, 0. ಸೊ ಹಾಗಾದರೆ ಪಾಲಿನಾಮಿಯಲ್ 0 ಆಯಿತಾ. ಅದಕ್ಕೆ ಅದನ್ನು ಝೀರೋ ಆಫ್ ದಿ ಪಾಲಿನಾಮಿಯಲ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್, ಇನ್ನು 7th ಕ್ವೆಶ್ಚನ್ ನೋಡಿ. ಇಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 11x ಪ್ಲಸ್ 6, ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಪಿ ಆಫ್ 1. ಅಂದರೆ ಎಕ್ಸ್ ಜಾಗದಲ್ಲಿ 1 ಹಾಕಿ ಅಂತ ಅಷ್ಟೇ. ಇಲ್ಲಿ ತುಂಬ ಸಿಂಪಲ್. ಇಲ್ಲೇ ನೋಡ್ತಾ ಬನ್ನಿ, ಇಲ್ಲಿ ಪಿ ಆಫ್ ಎಕ್ಸ್ ಅಂತಿದೆ, ಇಲ್ಲಿ ಪಿ ಆಫ್ 1 ಅಂತ ಹೇಳ್ತಿದ್ದಾರೆ. ಹಾಗಾದರೆ ಎಕ್ಸ್ ಜಾಗದಲ್ಲಿ 1 ಹಾಕಿ ಅಂತ ಹೇಳ್ತಿದ್ದಾರೆ. ಅದ್ರ ಪ್ರಕಾರ ನೋಡ್ತಾ ಬನ್ನಿ, 2 ಇಂಟು 1 ಕ್ಯೂಬ್ ಪ್ಲಸ್ 3 ಇಂಟು 1 ಸ್ಕ್ವೇರ್ ಮೈನಸ್ 11 ಇಂಟು 1 ಪ್ಲಸ್ 6 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ. ಇಲ್ಲೇ ನೋಡ್ತಾ ಬನ್ನಿ, 1 ಕ್ಯೂಬ್ 1, ಸೊ 1 2s 2 ಆಗುತ್ತೆ. ನೆಕ್ಸ್ಟ್ ಬರೋದು 1 ಸ್ಕ್ವೇರ್ 1 ಆಗುತ್ತೆ. ಸೊ ಇಟ್ ಈಸ್ 1 3s 3 ಆಗುತ್ತೆ. ನೆಕ್ಸ್ಟ್ ಬಂದರೆ 11 1s 11, ಸೊ ಮೈನಸ್ 11 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, +6 ಆಗುತ್ತೆ. ಸೊ +6 ಅಂತ ನಾನು ಕೊಡೋದಾದರೆ ಕಂಪ್ಲೀಟ್ ಇಲ್ಲೇ ನೋಡಿ, ಇಲ್ಲೇನಾಯಿತು ನಿಮಗೆ -6 ಆಯಿತು. ಇಲ್ಲೇ ನೋಡಿ, 2 + 3 5 ಮೈನಸ್ 11 -6, -6 + 6 ಏನಾಯಿತು, 0 ಆಯಿತು. ಸೊ ಕಂಪ್ಲೀಟ್ ಇಲ್ಲಿ ಈ ಪಾಲಿನಾಮಿಯಲ್ ವ್ಯಾಲ್ಯೂ ಏನಾಯಿತು, 0 ಆಯಿತು. ಹಾಗಾದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ 1. ಹಿಯರ್ ದ ಝೀರೋ ಆಫ್ ದಿ ಫೈಂಡ್ ದಿ ಝೀರೋ ಆಫ್ ದಿ ಪಾಲಿನಾಮಿಯಲ್ ಅಂದರೆ 1 ವ್ಯಾಲ್ಯೂ ವಿಲ್ ಬಿ 1 ಅಂತ. ಎಕ್ಸ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಕಾನ್ಸೆಪ್ಟ್. ಓಕೆ, ನಾವು ಗೋಯಿಂಗ್ ಫಾರ್ ದ 8th ಕ್ವೆಶ್ಚನ್. ಇಲ್ಲಿ ನೋಡಿ, ಸಿಮಿಲರ್ ಆಗಿ ಒಂದಷ್ಟು ಕ್ವೆಶನ್ಸ್ನ ನಾನು ಕೊಟ್ಟಿದ್ದೀನಿ, ನೋಡ್ತಾ ಬನ್ನಿ. ರೈಟ್ ದಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಪಾಲಿನಾಮಿಯಲ್ನ ನೋಡಿ ಡಿಗ್ರಿ ಹೇಳುವಂಥದ್ದು. ಇಲ್ಲಿ ಅವರೇ ಒಂದಷ್ಟು ಹೆಸರು ಕೊಟ್ಟು ಕ್ಯೂಬಿಕ್ ಪಾಲಿನಾಮಿಯಲ್, ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಡಿಗ್ರಿ ಕೇಳಿದಾಗ ಕ್ಯೂಬಿಕ್ ಅಂದರೆ 3, ಲೀನಿಯರ್ ಅಂದರೆ 1, ಕ್ವಾಡ್ರಾಟಿಕ್ ಅಂದರೆ 2 ಅಂತ ಹೇಳಿ ಬರೀತೀರಾ. ಬಟ್ ಇಲ್ಲಿ ಅವರೇ ಒಂದು ಪಾಲಿನಾಮಿಯಲ್ ಕೊಟ್ಟಾಗ ಯು ಹ್ಯಾವ್ ಟು ಅಬ್ಸರ್ವ್ ದಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್. ಇಲ್ಲಿ ಎಕ್ಸ್ ಆಗಿರ್ಬೋದು, ಎನಿ ವೇರಿಯಬಲ್ದು ಹೈಯೆಸ್ಟ್ ಪವರ್ ನೋಡಿ ನೀವೇನು ಬರೀತೀರಾ, ಯು ಆರ್ ಗೋಯಿಂಗ್ ಟು ರೈಟ್ ದಿ ಡಿಗ್ರಿ. ಇಲ್ಲೇ ನೋಡ್ತಾ ಬನ್ನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಕ್ಯೂಬ್ ಮೈನಸ್ 5x ಪವರ್ 4 ಇದೆ. ಇಲ್ಲೇ ನೋಡಿ, ಇಲ್ಲಿ ಡೈರೆಕ್ಟಾಗಿ ಫಸ್ಟ್ 1 ನೋಡಿ 2 ಅಂತ ಡಿಸೈಡ್ ಆಗಬೇಡಿ. ಕಂಪ್ಲೀಟ್ ಎಕ್ಸ್ ಪವರ್ಸ್ನ ನೋಡಿ. ಇಲ್ಲ ಹೈಯೆಸ್ಟ್ ಪವರ್ ಏನಿದೆ 4 ಇದೆ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಡಿಗ್ರಿ 4. ಏನಂತ ಬರಿತೀವಿ, ಡಿಗ್ರಿ 4 ಅಂತ ಹೇಳಿ ಬರಿತೀವಿ. ನೆಕ್ಸ್ಟ್ ನೋಡ್ತಾ ಬನ್ನಿ, ರೈಟ್ ದಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ 7p ಪವರ್ 4 ಮೈನಸ್ 2p ಪವರ್ 3 ಇದೆ. 3p ಸ್ಕ್ವೇರ್ ಪ್ಲಸ್ p ಮೈನಸ್ 3 ಇದೆ. ಸೊ ಇಲ್ಲೂ ಅಷ್ಟೇ ಹೈಯೆಸ್ಟ್ ಪವರ್ 4 ಇದೆ. ಸೊ ಅಗೇನ್ ವಿ ಆರ್ ಗೋಯಿಂಗ್ ಟು ರೈಟ್ ಡಿಗ್ರಿ ಇಸ್ 4.
ಓಕೆ. ಈಗ 10th ಒಂದು ಹೋಮ್ವರ್ಕ್ ನಿಮಗೆ, ಯಾಕಂದರೆ ಇದು ಕಂಪ್ಲೀಟ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಹೌದಲ್ವಾ? ಸೊ ಈ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು ಒಂದು ನಿಮಗೆ ಕೊಡ್ತಾ ಇರೋಂಥ ಹೋಮ್ವರ್ಕ್ ಕ್ವೆಶನ್. ಇದು ಮಲ್ಟಿಪ್ಲೈ ಮಾಡಿ ಎಕ್ಸ್ನ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಇರುವಂಥ x² + 3ಗೆ ಮಲ್ಟಿಪ್ಲೈ ಮಾಡಿ ಹೈಯೆಸ್ಟ್ ಪವರ್ ಏನು ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಈ ಕ್ವೆಶನ್ಗೆ. ನೆಕ್ಸ್ಟ್ ರೈಟ್ ದಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಇದರಲ್ಲಿ ನೋಡ್ತಾ ಬನ್ನಿ 5x² - 6x³ - 7x + 1 ಇದೆ. ಅಗೇನ್ ಹಿಯರ್ ಹೈಯೆಸ್ಟ್ ಪವರ್ ಇಸ್ 3, ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಡಿಗ್ರಿ ಇಸ್ 3. ಓಕೆ, ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಇವಾಗ ಇಷ್ಟು ಕ್ವೆಶನ್ಸು. ಈಗ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವೆಶನ್ಸ್, ಅಂದರೆ ಸ್ವಲ್ಪ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನ್ಸ್ನ ಟಾರ್ಗೆಟ್ ಮಾಡೋಣ. ಫೈಂಡ್ ದಿ ಸಮ್ ಆಫ್ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಇದು ತುಂಬ ಸಿಂಪಲ್ ಆಗಿದೆ, ಇದನ್ನು ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಇದೊಂದು ಕೂಡ ಹೋಮ್ವರ್ಕ್ ಕ್ವೆಶನ್ ನೋಡಿ, ಇದೊಂದು ಹೋಮ್ವರ್ಕ್ ಕ್ವೆಶನ್ ನನಗೆ ಕಮೆಂಟ್ ಮಾಡಿ. ಬಿಕಾಸ್ ನೀವು ಆ್ಯಕ್ಟಿವ್ ಆಗಿದ್ದೀರಾ, ಲೆಸನ್ ಬಗ್ಗೆ ಕಲ್ತಿದ್ದೀರಾ ಅನ್ನೋದು ನನಗೆ ಕನ್ಫರ್ಮ್ ಆಗಬೇಕು. ಹಾಗಾಗಿ ಸೊ ಇಲ್ಲಿ ರೈಟ್ ದಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಒಂದು ಕ್ವೆಶನ್, ಅಂದರೆ ಮಲ್ಟಿಪ್ಲೈ ಮಾಡಿ ಡಿಗ್ರಿ ಹೇಳಿ. ಇದು ಸಮ್ ಆಫ್ ಝೀರೋಸ್ ಒಂದು ಹೇಳಿದ್ದೀನಿ, ಸಮ್ ಆಫ್ ಝೀರೋಸ್ಗೆ -b/a. ಸೊ ಹಾಗಾಗಿ ಇದಕ್ಕೆ ಆನ್ಸರ್ನ ನನಗೆ ಕಮೆಂಟ್ ಮಾಡಿ. ನಾವು ಐ ಆಮ್ ಗೋಯಿಂಗ್ ಫಾರ್ 13th ಕ್ವೆಶನ್ಸ್ಗೆ ಹೋಗ್ತೀನಿ ನೋಡಿ. ಏನಿದೆ? ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ax² + bx - 4 are 1 and -1 respectively. Then find the value of a and b ಅಂತ ಕೇಳ್ತಾ ಇದ್ದಾರೆ. ಎ ಆ್ಯಂಡ್ ಬಿ ಅಂತ ಕೇಳ್ತಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ನೋಡ್ತಾ ಬರೋಣ. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, ಇಲ್ಲಿ ಒಂದು ಜನರಲ್ ಈಕ್ವೇಷನ್ ಕೊಟ್ಟಿದ್ದಾರೆ, ax² + bx - 4. ಓಕೆ, ಈಗ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ? ಸಿ ವ್ಯಾಲ್ಯೂ ಇದೆ. ಹಾಗಾದರೆ ನಾವಿಲ್ಲಿ ಪ್ರಾಡಕ್ಟ್ನ ಫಸ್ಟು ಯೂಸ್ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ಸಮ್ ಎಷ್ಟಂತೆ 1, ಪ್ರಾಡಕ್ಟ್ ಎಷ್ಟಂತೆ -1. ಓಕೆ, ಸಮ್ ಇಸ್ 1, ಪ್ರಾಡಕ್ಟ್ ಇಸ್ -1. ಓಕೆ, ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ಏನು ಮಾಡೋಣ, ನಮಗೆ ಪ್ರಾಡಕ್ಟ್ ತೊಗೊಳ್ಳೋಣ. ಫಸ್ಟು ಏನು? ಆಲ್ಫಾ ಬೀಟಾ ಪ್ರಾಡಕ್ಟ್ ಏನು ಬರುತ್ತೆ? c/a ಬರುತ್ತೆ. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಇಲ್ಲಿ ಆಲ್ಫಾ ಬೀಟಾ ಎಷ್ಟು ಅಂದರೆ ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ? -1. ಸಿ ವ್ಯಾಲ್ಯೂ ಆಸ್ ಪರ್ ಇಲ್ಲಿ ನಾವು ನೋಡೋದಾದರೆ -4 ಇದೆ, ಎ ಇದೆ. ಸೊ ಈ ಇಂಟರ್ಚೇಂಜ್ ಮಾಡ್ಕೋತೀನಿ. a = -4/-1. ಇಲ್ಲಿ ನೋಡಿ, ಮೈನಸ್ ಆಯಿತು, 4/1 ಅಂದರೆ a = 1 ಆಯಿತು. ನೋಡಿ, ವೆರಿ ಸಿಂಪಲ್. ಫಸ್ಟ್ ನಾನು ಏನು ಮಾಡಿಕೊಂಡೆ, ಇಲ್ಲಿ ಸಿ ವ್ಯಾಲ್ಯೂ ಕೊಟ್ಟಿದೆ. ಸಿ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ? ಪ್ರಾಡಕ್ಟ್ ಆಫ್ ಝೀರೋಸ್ಗೆ ಕನೆಕ್ಟ್ ಆಗುತ್ತೆ, ಯಾಕಂದರೆ c/a ಅಂತ ಬರ್ತೀವಿ. ಅದನ್ನ ಇಟ್ಕೊಂಡು ಎ ಫೈಂಡ್ ಔಟ್ ಮಾಡಿದೆ. ಈಗ ನೆಕ್ಸ್ಟ್ ಹೋಗೋಣ, ಯಾವುದಕ್ಕೆ? ಸಮ್ ಆಫ್ ಝೀರೋಸ್ಗೆ ಹೋಗ್ತೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಅದಕ್ಕೆ ಹೇಳ್ತಾ ಇರೋದು. ಯಾಕಂದ್ರೆ ನಾನು ತುಂಬ ಇಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಟೈಮ್ ಹಿಡಿಯುತ್ತೆ. ಈಗ ಆಲ್ರೆಡಿ ಕಲ್ತಿದ್ದೀರಾ, ಸ್ಟೇಟ್ ಪ್ರಿಪ್ರೇಟರಿ ಬರೆದಿದ್ದೀರಾ, ಎಲ್ಲರಿಗೂ ಕಾನ್ಸೆಪ್ಟ್ ಗೊತ್ತು. ಬಟ್ ಕ್ವೆಶನ್ಸ್ನ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ. ಓಕೆ, ಈಗ ನೋಡಿ, ಆಲ್ಫಾ + ಬೀಟಾಗೆ ಹೋಗೋಣ, ಅಂದರೆ ಸಮ್ ಆಫ್ ಝೀರೋಸ್ಗೆ ಹೋಗೋಣ. ಆಲ್ಫಾ + ಬೀಟಾ ಅಂದರೆ ಏನು ಬರಿತೀವಿ? -b/a ಬರಿತೀವಿ. ಕರೆಕ್ಟಾ? ಆಲ್ಫಾ ಬೀಟಾ ಎಷ್ಟು ಕೊಟ್ಟಿದ್ದಾರೆ? 1 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇಲ್ಲಿ -b ನನಗೆ ಗೊತ್ತಿ, ಅಂದರೆ -b ಹಾಗೆ ಇರಲಿ, ಇಟ್ಕೊಳ್ಳೋಣ. ವಾಟ್ ಇಸ್ ಎ ವ್ಯಾಲ್ಯೂ? ಏನು ಬಂತು ನನಗೀಗ? ಎ ವ್ಯಾಲ್ಯೂ 4 ಇದೆ. ಎ ವ್ಯಾಲ್ಯೂ 4, ಚೇಂಜ್ ಮಾಡ್ಕೊಳ್ಳಿ. ಎಸ್, 4/1 ಅಂದಾಗ 4 ಬಂತು. ಓಕೆ, ಈಗ ನಾನೇನು ಮಾಡ್ತಾ ಇದ್ದೀನಿ? ಐ ಆಮ್ ಟೇಕಿಂಗ್ ಇಟ್ ಆಸ್ 4. ಇಲ್ಲಿ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ, ಸೊ b = ಏನು ಬರ್ತಿದೆ? ಯು ಆರ್ ಗೆಟಿಂಗ್ 4 ಬರ್ತಿದೆ. ಬಟ್ ನಂಗೆ ಬಿ ವ್ಯಾಲ್ಯೂ ಮಾತ್ರ ಬೇಕು ಅಂದಾಗ ಮಲ್ಟಿಪ್ಲೈ ಬೈ ಮೈನಸ್, ಅಥವಾ ಈ -1 ಅಂತ ಅಂದ್ಕೊಳ್ಳಿ. ಇದನ್ನು -1ನ ಡಿವೈಡ್ ಮಾಡಿದ್ರೆ ಅಗೇನ್ ಬಿ ವ್ಯಾಲ್ಯೂ ಏನಾಗುತ್ತೆ? -4 ಆಗುತ್ತೆ. ನೋಡಿ, ಎ ವ್ಯಾಲ್ಯೂ 4, ಬಿ ವ್ಯಾಲ್ಯೂ -4. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇಲ್ಲೊಂಚು ಅದೇ ಸ್ಟಾರ್ಟಿಂಗಲ್ಲಿ ನಾನು 1 ಅಂತ ಬರೆದ್ಬಿಟ್ಟೆ, 4 ಅಂತ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೇನಾಯಿತು? ಫಸ್ಟ್ ಏನು ಮಾಡಿದ್ವಿ? ಆಲ್ಫಾ ಬೀಟಾ ಸಿ ವ್ಯಾಲ್ಯೂ ಗೊತ್ತಿತ್ತು. ಸೊ ವಿ ಟುಕ್ ಇಟ್ ಆಸ್ c/a. -4 ಅಂತಿದೆ, -4/a ಏನಾಯ್ತು? ಇಲ್ಲಿ -1 ಕೊಟ್ಟಿದ್ದಾರೆ ಪ್ರಾಡಕ್ಟ್. ಸೊ ಎ ವ್ಯಾಲ್ಯೂ 4 ಆಯಿತು. ಇಲ್ಲಿ ಮತ್ತೆ ನೋಡ್ತಾ ಬನ್ನಿ, ಆಲ್ಫಾ + ಬೀಟಾ ಅಂದರೆ ಸಮ್ ಎಷ್ಟು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. -b/4 ತೊಗೊಂಡೆ, ಬಿ ವ್ಯಾಲ್ಯೂ -4 ಆಯಿತು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಬಟ್ ಇಲ್ಲಿ ನಮಗೆ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವಿಲ್ಲಿ. ನಾವು ಇಲ್ಲೇ ಈಕ್ವೇಷನ್ನ ಚೆಕ್ ಮಾಡಿ ಕೂಡ ನಾವಿಲ್ಲಿ 1 and -1 ಬರುತ್ತಾ ಅಂತ ಕೂಡ ನೀವಿಲ್ಲಿ ಚೆಕ್ ಮಾಡ್ಬೋದು. ಓಕೆ, ಸಮ್ ಆ್ಯಂಡ್ ಪ್ರಾಡಕ್ಟ್ ಸೇಮ್ ಬರುತ್ತಾ ಅಂತ. ಹೇಗೆ ಅಂತಂದರೆ, ಇಲ್ಲಿ ನೋಡಿ, ನಾನು ಇಲ್ಲೇ ಅಬ್ಸರ್ವ್ ಮಾಡಿ, 4x² ಆಯಿತು. ಇಲ್ಲಿ +bx ಅಂತಿದೆ, ಬಟ್ ಬಿ ಎಷ್ಟು ಬಂದಿದೆ? ಮೈನಸ್ ಬಂದಿದೆ. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ -4x. ಇಲ್ಲಿ -4 ಅಂತಿದೆ. ಕಂಪ್ಲೀಟ್ ನಾನಿಲ್ಲಿ ಡಿವೈಡೆಡ್ ಬೈ 4 ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ಕಂಪ್ಲೀಟ್ x² - x -1 ಅಂತ ಬರುತ್ತೆ. ಓಕೆ,
ಇದನ್ನು ನಾನು ಜನರಲ್ ಆಗಿ ನಾನು ಪ್ರಾಡಕ್ಟು ಇದು ನೋಡಿದಾಗ ನಿಮ್ಗೇನು ಬರುತ್ತೆ, C/A ಮೈನಸ್ B/A ಬಂದಾಗ ಸಮ್ಮು 1 ಆಗುತ್ತೆ, ಪ್ರಾಡಕ್ಟು -1 ಆಗುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇನ್ ವಿಚ್ one of its zeros is -4 of the polynomial p of x square minus x minus of 2k plus 2 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಹೇಗೆ ಸಾಲ್ವ್ ಮಾಡೋದು ಇದನ್ನೊಂಚೂರು ಎರೇಸ್ ಮಾಡ್ತೀನಿ, ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಈಗ ಇಲ್ಲಿ ಒನ್ ಆಫ್ ದಿ ಝೀರೋಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಏನು ಆಗಲೇ ಹೇಳಿದೆ ನಾನು, ಒನ್ ಆಫ್ ದಿ ಝೀರೋಸ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ದಿ ಎಕ್ಸ್ ವ್ಯಾಲ್ಯೂ ಅಂತ. ಆ ಎಕ್ಸ್ ವ್ಯಾಲ್ಯೂ ಕೊಟ್ಟಾಗ ಪಾಲಿನಾಮಿಯಲ್ ಏನಾಗುತ್ತೆ ಅಂತ ಹೇಳಿದೆ, 0 ಆಗುತ್ತೆ ಅಂತ ಹೇಳಿದೆ. ಅದನ್ನೇ ನಾವಿಲ್ಲಿ ಮಾಡಬೇಕಾಗಿರೋದು. ಈಗ ನೋಡಿ, ಈಗ ಪಿ ಆಫ್ ಎಕ್ಸ್ ಏನಾಗುತ್ತೆ, 0 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ -4ನ ನೀವಿಲ್ಲಿ ಹಾಕಬೇಕಾಗತ್ತೆ. ಓಕೆ, ಸೊ ನೋಡ್ತಾ ಬರೋಣ. ಲೆಟ್ ಅಸ್ ರೈಟ್ ದಿಸ್. ಇಲ್ಲಿ ನಾನು ಬರಿತಾ ಹೋಗ್ತೀನಿ. ಎಕ್ಸ್ ಸ್ಕ್ವೇರ್ ಅಂತಂದರೆ -4 ಸ್ಕ್ವೇರ್, ಇದನ್ನು ಬಿಟ್ಟಿದ್ದೀನಿ, ಇದನ್ನ ಎಕ್ಸ್ಟ್ರಾ ಇಲ್ಲಿ ನೋಡ್ಕೊಳ್ಳಿ. -4 ಸ್ಕ್ವೇರ್ ಮೈನಸ್ ಆಫ್ -4 ಮೈನಸ್ 2k ಪ್ಲಸ್ 2. ಓಕೆ, ಈ ಮೈನಸ್ನ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಆಮೇಲೆ, ಇಸ್ ಈಕ್ವಲ್ ಟು ಪಾಲಿನಾಮಿಯಲ್ ಏನಾಗುತ್ತೆ, 0 ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಬರೋಣ. ಲೆಟ್ ಅಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ -4 ಸ್ಕ್ವೇರ್ ಅಂದರೆ 16 ಆಯಿತು. 4 4 16, -16 ಅಂತ ಮಾಡಿಬಿಡ್ತೀರ ಕೆಲವರೆಲ್ಲ, ಬಿ ಕೇರ್ಫುಲ್. ಮೈನಸ್ ಆಫ್ -4 ಇಟ್ ಇಸ್ +4. ಈಗ ಮೈನಸ್ನ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಮೈನಸ್ ಇಂಟು 2k -2k ಮೈನಸ್ ಇಂಟು ಪ್ಲಸ್ -2 ಈಕ್ವಲ್ 0. ಈಗ ಸಿಂಪ್ಲಿಫೈ ಮಾಡೋಣ. ಈ ಕಂಪ್ಲೀಟ್ ಇನ್ಸೈಡ್ ಇಲ್ಲೇನಿದೆ ನಂಬರ್ಸ್ ಅದ್ರ ಬಗ್ಗೆ ನೋಡೋದಾದ್ರೆ 16 ಇದೆ, +4 ಇದೆ, ಕರೆಕ್ಟಾ? 16 + 4 -2 ಎಷ್ಟಾಯಿತು, 18 ಆಯಿತು. ಇಲ್ಲೇ ನೋಡ್ತಾ ಬನ್ನಿ, -2k ಹಾಗೆ ಇರುತ್ತೆ. ಇಲ್ಲಿ ಪೂರ್ತಿ ಏನಾಯಿತು, 16 + 4 20 ಆಯಿತು, 18 ಆಯಿತು. ಆ 18ನ ನಾನು ಈ ಕಡೆಗೆ ತೊಗೊಂಡು ಬರ್ತೀನಿ, -18 ಆಯಿತು. ಇಲ್ಲೇ ನೋಡಿ, ಮೈನಸ್ ಕ್ಯಾನ್ಸಲ್, 2 1s 2 9s k ಈಕ್ವಲ್ 9. ಕೆ ಈಕ್ವಲ್ ಏನಾಯಿತು, ನಮಗೆ ವ್ಯಾಲ್ಯೂ ಏನು ಬಂತು, 9 ಬಂತು. ಕ್ಲಿಯರ್ ಆಯಿತು? ಬೇಕಾದ್ರೆ ಇಲ್ಲೇ ಚೆಕ್ ಮಾಡಿ. ಇವಾಗ ಇಲ್ಲೇ ನೋಡಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ನನಗೆ ಎಕ್ಸ್ ವ್ಯಾಲ್ಯೂನು ಹಾಕ್ತೀನಿ, ಕೆ ವ್ಯಾಲ್ಯೂನು ಹಾಕಿದಾಗ ಪೂರ್ತಿ ನಮಗೆ 0 ಬರುತ್ತಾ ಅಂತ. ಇಲ್ಲೇ ನೋಡಿ, 2 9s 18, 18 + 2 20. ಇಲ್ಲೇ ನೋಡಿ, -4 ಸ್ಕ್ವೇರ್ 16 ಮೈನಸ್ ಆಫ್ -4 +4 ಆಯ್ತು. 16 + 4 20, 20 - 20 0 ಆಫ್ ದಿ ಪಾಲಿನಾಮಿಯಲ್ ಬಂತು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಸ್. ನೆಕ್ಸ್ಟ್ ನೋಡಿ ಕ್ವೆಶನ್, ಇಫ್ ದಿ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್, ಪ್ರಾಡಕ್ಟ್ ಆಫ್ ಝೀರೋಸ್, ಓಕೆ, 2x² - 3x + k is 3, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ k. ವೆರಿ ಸಿಂಪಲ್ ಕ್ವೆಶನ್ ಇದು, ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ರೇಸ್ ಮಾಡಿ ಬರೀತೀನಿ ನೋಡಿ. ಎಸ್, ಯಾ. ನೆಕ್ಸ್ಟ್ ನೋಡ್ತಾ ಬನ್ನಿ. ಈಗ ಪ್ರಾಡಕ್ಟ್ ಆಫ್ ಝೀರೋಸ್ ಎಷ್ಟಂತೆ, 3. ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೇನು, ಆಲ್ಫಾ ಬೀಟಾ. ನಮ್ಗೆ ಫಾರ್ಮುಲಾ ಇದೆ, ಏನು, ಆಲ್ಫಾ ಬೀಟಾ C/A. ಆಲ್ಫಾ ಬೀಟಾ ಅಂತಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು ವ್ಯಾಲ್ಯೂ, 3. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಎಷ್ಟಿದೆ, ಸಾರಿ, ಸಿ ವ್ಯಾಲ್ಯೂ ಏನಿದೆ, ಕೆ ಇದೆ. ಸಿ ವ್ಯಾಲ್ಯೂ ಜಾಗದಲ್ಲಿ ಏನು ಮಾಡಿದೆ, ಕೆ. ವಾಟ್ ಇಸ್ ಎ ವ್ಯಾಲ್ಯೂ, 2 ಇದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 2s 6 ಆಯಿತು. ಕೆ ವ್ಯಾಲ್ಯೂ ಏನಾಯ್ತು ಇಲ್ಲಿ, 6 ಆಯಿತು. ಕ್ಲಿಯರ್ ಆಯ್ತಲ್ವಾ? ತುಂಬ ಈಸಿ ಇದೆ ಕ್ವೆಶನ್, ಬಟ್ ಹೇಳದ್ನಲ್ಲ, ನೀವು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಈಸಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ. ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ p of x is equal to x² - 6x + k is twice the other, then find the value of k. ಈಗ ನೋಡಿ, ಇಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲ, ಸಮ್ ಕೊಟ್ಟಿಲ್ಲ, ಪ್ರಾಡಕ್ಟ್ ಕೊಟ್ಟಿಲ್ಲ, ಏನು ಹೇಳ್ತಾ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ, ಒಂದು ಝೀರೋ ಈಸ್ ಟ್ವೈಸ್ ದಿ ಅದರ್. ಹಾಗಾದರೆ ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಿದ್ದಾರೆ. ಈಗ ಹಾಗಾದರೆ ನಾನಿಲ್ಲಿ ನೆಕ್ಸ್ಟ್ ಇಲ್ಲೇ ಬರಿತೀನಿ ನೋಡಿ, ಯಾವುದು, 16th ಒನ್. ಈಗ ಆಲ್ಫಾ ಒಂದು 0, ಬೀಟಾ ಒಂದು 0 ಅಂತ ನಾವು ತೊಗೊಂಡಿದ್ದೀವಿ, ಹೌದಲ್ವಾ? ಅಂದರೆ ಎಕ್ಸ್ ವ್ಯಾಲ್ಯೂನೇ ನಾವೇನು ಮಾಡ್ತೀವಿ, ಎಕ್ಸ್ ಅಂತ ಒಂದೇ ತೊಗೊಂಡ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಆ್ಯಸ್ ಇಟ್ ಈಸ್ ಅ ಕ್ವಾಡ್ರಾಟಿಕ್, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ಅದಕ್ಕೆ 2 ವ್ಯಾಲ್ಯೂಸ್ ಆಫ್ ಎಕ್ಸ್ ಇರಬೇಕು, ಹೌದಲ್ವಾ? ಎಕ್ಸ್ ವ್ಯಾಲ್ಯೂಸ್ 2 ಬರುತ್ತೆ, ಅಂದರೆ 2 zeros ಆಫ್ ದಿ ಪಾಲಿನಾಮಿಯಲ್. ಅದನ್ನು ಒಂದನ್ನು ಆಲ್ಫಾ ಅಂತ ತೊಗೊಳ್ತೀವಿ, ಒಂದನ್ನು ಬೀಟಾ ಅಂತ ತೊಗೊಳ್ತೀವಿ. ಅಲ್ಲಿ ಸಮ್ಮು ಮಾಡ್ತೀವಿ, ಪ್ರಾಡಕ್ಟ್ ಮಾಡ್ತೀವಿ. ಕ್ಲಿಯರ್ ಆಯ್ತಲ್ವಾ? ಈಗ ಅವ್ರೇನು ಹೇಳ್ತಿದ್ದಾರೆ, 1 0 is twice the other. ಈಗ ನೋಡಿ, ಆಲ್ಫಾ is equal to 2 ಬೀಟಾ. ಟ್ವೈಸ್ ಅಂದ್ರೆ ಏನು, 2 times. 1 more, ಕೆಲವೊಂದ್ಸರಿ ಏನಾಗುತ್ತೆ 1 more ಅಂತ ಬರುತ್ತೆ, ಅವಾಗ +1, 2 more +2, more ಅಂತ ಬಂದಾಗ ಪ್ಲಸ್. ಟ್ವೈಸ್, ಥ್ರೈಸ್ ನೋಡಿ, ಟ್ವೈಸ್ ಅಂದರೆ 2 times ಅಂದರೆ 2 into ಅಂತ.
ಥ್ರೈಸ್ ಅಂದರೆ 3 ಟೈಮ್ಸ್, 3 ಇಂಟು. ಈ ವರ್ಡ್ಸ್ ಎಲ್ಲ ಒಂದು ಸ್ವಲ್ಪ ನಿಮಗೆ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಾಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ವರ್ಡ್ಸ್ ಎಲ್ಲ. ಈಗ ಒಂದು ಆಲ್ಫಾ ಇಸ್ ಈಕ್ವಲ್ ಟು 2 ಬೀಟಾ ಅಂತ ಬಂತು. ಈಗ ನಾನೇನು ಮಾಡ್ತೀನಿ, ಆಲ್ಫಾ ಪ್ಲಸ್ ಬೀಟಾಗೆ ಹೋಗ್ತೀನಿ, ಏನು ಸಮ್ ಆಫ್ ಝೀರೋಸ್ಗೆ ಹೋಗ್ತೀನಿ. ಈಗ ಸಮ್ ಆಫ್ ಝೀರೋಸ್ಗೆ ಹೋಗ್ತಾ ಇರೋಣ. ನೋಡಿ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ನಮ್ಗೊಂದು ಫಾರ್ಮುಲಾ ಏನಿದೆ, ಮೈನಸ್ ಬಿ ಬೈ ಎ ಇದೆ. ಆಲ್ಫಾ ಜಾಗದಲ್ಲಿ ನಾನು 2 ಬೀಟಾ ಹಾಕ್ತೀನಿ. 2 ಬೀಟಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಅಂದರೆ ಮೈನಸ್ ಆಫ್ ಮೈನಸ್ 6. ನೋಡಿ, ಮೈನಸ್ ಆಫ್ ಮೈನಸ್ 6 ಬೈ 1. ಇಲ್ಲೇ ನೋಡಿ 2 ಬೀಟಾ ಪ್ಲಸ್ ಬೀಟಾ 3 ಬೀಟಾ ಮೈನಸ್ ಆಫ್ ಮೈನಸ್ ಪ್ಲಸ್ 6 ಬೈ 1 ಅಂದರೆ 6 ಆಯಿತು. ಇಲ್ಲೇ ನೋಡಿ 3 1s 3 2s ಬೀಟಾ ಏನು ಬಂತು, 2 ಬಂತು. ಹೌದಾ? ಆಲ್ಫಾ ಏನಾಗುತ್ತೆ ಅವಾಗ, 2 ಇಂಟು 2 4 ಆಯ್ತು. ಇಲ್ಲಿ ಏನಾಗುತ್ತೆ ನಿಮ್ಗೆ ಆಲ್ಫಾ ಏನಾಗುತ್ತೆ, ಸೊ 2 2s 4 ಆಗುತ್ತೆ. ಆಲ್ಫಾ ಇಸ್ ಈಕ್ವಲ್ ಟು 4 ಆಯಿತು. ಕ್ಲಿಯರ್ ಆಯ್ತಲ್ವಾ? ಸೊ 4 ಆಯಿತು. ಈಗ ನಮ್ಗೇನು ಕೇಳ್ತಾ ಇದ್ದಾರೆ ಅವರು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಕೆ ವ್ಯಾಲ್ಯೂ ಎಲ್ಲಿದೆ, ಸಿ ಯಲ್ಲಿದೆ. ಸಿ ಬೇಕು ಅಂದರೆ ಏನು ಮಾಡಬೇಕು, ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡಬೇಕು. ಕ್ಲಿಯರ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ. ಓಕೆ, ಪ್ರತಿಯೊಂದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಈಗ ಇಲ್ಲಿ ನಮಗೀಗ ಆಲ್ಫಾ ಬೀಟಾ ಬೇಕು, ಏನು, ಸಿ ಬೈ ಎ. ಆಲ್ಫಾ ಬೀಟಾ ಇಲ್ಲೇ ಪ್ರಾಡಕ್ಟ್ ಮಾಡೋಣ. ಆಲ್ಫಾ 4 ಬೀಟಾ 2. ಓಕೆ, 4 2s ಎಷ್ಟು, 8. ಸಿ ಬೈ ಅಂದರೆ ಕೆ ಹಾಗೆ ಇರುತ್ತೆ. ಸೊ ನಮ್ಗೆ ಎ ವ್ಯಾಲ್ಯೂ 1, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕೆ ಇಸ್ ಈಕ್ವಲ್ ಟು 8. ಕೆ ಇಸ್ ಈಕ್ವಲ್ ಟು ಏನು ಬಂತು, 8 ಬಂತು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಸ್. ನೆಕ್ಸ್ಟ್ ನೋಡ್ತಾ ಬನ್ನಿ, 17th ಕ್ವೆಶನ್. ಫೈಂಡ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂ ಸಮ್ ಆಫ್ ಝೀರೋಸ್ ಇಸ್ 7 ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಇಸ್ 12 ಆ್ಯಂಡ್ ಆಲ್ಸೋ ಫೈಂಡ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಈಗ ಏನು ಮಾಡಬೇಕು, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫ್ರೇಮ್ ಮಾಡಬೇಕು. ಈಗ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ಒಂದು ಫಾರ್ಮುಲಾ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತೇಳಿ. ಸೊ ಎಕ್ಸ್ ಸ್ಕ್ವೇರ್ ಅಂತಂದರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ, ಸಮ್ ಆಫ್ ಝೀರೋಸ್ ಎಷ್ಟು ಕೊಟ್ಟಿದ್ದಾರೆ, 7. ಹಾಗಾದರೆ ಮೈನಸ್ 7x ಪ್ಲಸ್ ಆಲ್ಫಾ ಬೀಟಾ ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಬಂದಿದೆ, 12. ಸೊ ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಅನ್ನೋದು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಂತು. ಇದ್ರದ್ದು ಝೀರೋಸ್ ಫೈಂಡ್ ಔಟ್ ಮಾಡಿ. ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿದೆ ಅಲ್ವಾ, ಅದನ್ನೇ ಫಾಲೋ ಮಾಡಿದ್ರೆ ಆಯ್ತು. ಇಲ್ಲ ಇದು ಕ್ಲಿಯರ್. ಇದನ್ನೇನು ಮತ್ತೆ ನಾನು ಇನ್ನೂ ಹೇಳ್ಕೊಡ್ಬೇಕು ಅನ್ನೋದಿಲ್ಲ ಅಂದ್ಕೊಳ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12. ಈ 12ನ ನೀವು ಆರಾಮಾಗಿ ಮಾಡ್ಬೋದು. ಹೇಗೆ ಮಾಡ್ತೀರಾ, 4 3s ಮಾಡ್ತೀರಾ. -4 -3 ತಗೊಳ್ಳಿ. ಸೊ ನಿಮಗೆ -4 -3 7x ಆಗುತ್ತೆ. ಸೊ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 4, ಎಕ್ಸ್ ಇಸ್ ಈಕ್ವಲ್ ಟು 3 ಬರುತ್ತೆ. ಯಾಕಂದರೆ ಸುಮಾರು ಸರಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ನೀವು ನೋಡ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ನೋಡಿ, 18th ಕ್ವೆಶನ್. Find the zeros of the quadratic polynomial p of x is equal to x square plus 7x plus 10 and verify the relationship between zeros of the and coefficient. ಈಗ ಇದು ನೋಡಿ, ಇದು ಫ್ಯಾಕ್ಟರೈಸೇಷನ್ ಮೆಥಡ್ ನಾನೇ ಮಾಡ್ತೀನಿ. ಮಾಡಿ ಅದನ್ನು ಹೇಳ್ಕೊಡ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಎಸ್, ಲೆಟ್ ಅಸ್ ಕಮ್. ಓಕೆ, ಈಗ ಕೇಳಿದಾರಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತಿದೆ. ಎಕ್ಸ್ ಸ್ಕ್ವೇರ್ 10 ಅಂದರೆ 5 2s ಮಾಡ್ಬೋದಲ್ವಾ. ಸೊ ಇಲ್ಲೇ ನೋಡಿ 5x ಪ್ಲಸ್ 2x ಪ್ಲಸ್ 10. 5 2s 10, 5 ಪ್ಲಸ್ 2 7. ತುಂಬ ಸಿಂಪಲ್ ಆಗಿದೆ. ಸೊ ಇದರಲ್ಲಿ ನಾನು ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 5 ಆಗುತ್ತೆ. ಇಲ್ಲಿ ಪ್ಲಸ್ 2 ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 5 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 2. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, -5, ಎಕ್ಸ್ ಇಸ್ ಈಕ್ವಲ್ ಟು -2 ಬಂತು ನಿಮಗೆ. ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು -5, ಬೀಟಾ ಇಸ್ ಈಕ್ವಲ್ ಟು -2. ಹಾಗಾದರೆ ನಮ್ಗೇನು ಬಂತು, ಫಸ್ಟು ಝೀರೋಸ್ ಆಫ್ ದಿ ಆಯಿತು. ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯಂಟ್. ವೆರಿಫೈ ಮಾಡೋಣ. ಸೊ ವೆರಿಫೈ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಪ್ಲಸ್ ಬೀಟಾ ಇಲ್ಲೇ ಬಂದಿದೆ ನಮಗೇನು, -5 -2. ಮೈನಸ್ ಬಿ ಬೈ ಅಂದರೆ ಏನಿದೆ, ಮೈನಸ್ ಬಿ ಏನು ವ್ಯಾಲ್ಯೂ ಇದೆ, 7. ಇಲ್ಲೇ ನೋಡಿ ಬಿ ಜಾಗದಲ್ಲಿ ಏನಿದೆ, 7/1. ಇಲ್ಲೇ ನೋಡಿ -5 -2 -7 ಈಕ್ವಲ್ಸ್ -7. ವೆರಿಫೈ ಆಯಿತು. ಅದೇ ಥರ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಪ್ರಾಡಕ್ಟ್ ಮಾಡೋಣ. -5 ಇಂಟು -2, ಸಿ ಬೈ ಅಂದರೆ 10/1. ಇಲ್ಲ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 5 2s 10, 10 ಈಕ್ವಲ್ಸ್ 10. ವೆರಿಫೈ ಆಗುತ್ತೆ. ಇದು ತುಂಬ ಸಿಂಪಲ್ಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಯಾಕೆ ನಾನು ತುಂಬ ಇಲ್ಲೇ ವರ್ಕೌಟ್ ಮಾಡ್ತಿದ್ದೀನಿ ಅಂತಂದರೆ, ತುಂಬ ಟೈಮ್ ಇಲ್ಲ. ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ನಿಮ್ಗೆ ಅಷ್ಟು, ಯಾಕಂದರೆ ಈಗ ಆಲ್ರೆಡಿ ಕಲ್ತಿದ್ದೀರಾ ಅಂತ ನಾನು ಶಾರ್ಟಾಗಿ ಜಸ್ಟ್ ಕ್ವೆಶನ್ಸ್ನ ತೊಗೊಳ್ಳಿ ಅಷ್ಟೇ. ಒಂದು ಕಡೆ ಕ್ವೆಶನ್ಸ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮಗೆ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಎಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆಫ್ ದಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ 2x ಸ್ಕ್ವೇರ್ -6x ಪ್ಲಸ್ ಕೆ ಸಚ್ ದಟ್ ಸಮ್ ಆಫ್ ಝೀರೋಸ್ ಆಫ್ ಇಟ್ಸ್
sum of zeros of it is equal to the half of the product of its their zeros. ನೋಡಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಂತ ಕೊಟ್ಟಿದ್ದಾರೆ, ಸಮ್ ಆಫ್ ಝೀರೋಸ್ ಆಫ್ ಇಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ಪ್ರಾಡಕ್ಟ್ ಆಫ್ ಝೀರೋ. ಸಮ್ ಆಫ್ ಝೀರೋಸ್ ಅಂದ್ರೆ ಏನಪ್ಪ, ಇಲ್ಲೇ ಬರ್ತಾ ಬರೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಹಾಫ್ ಆಫ್ ಆಲ್ಫಾ ಬೀಟಾ ಅಂತ ಅವ್ರು ಕೊಟ್ಟಿರೋದು. ಇದಿಷ್ಟು ನೋಡಿ. ಅದಕ್ಕೆ ಮ್ಯಾಮ್ ಇಷ್ಟು ಈಸಿ ಇರುತ್ತೆ, ಖಂಡಿತ ಇಷ್ಟೇ ಇರುತ್ತೆ, ಈಸಿ ಇರುತ್ತೆ. ಬಟ್ ಕ್ವೆಶನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಸಮ್ ಆಫ್ ಝೀರೋಸು ಈಸ್ ಹಾಫ್ ಆಫ್ ಇಟ್ಸ್ ಪ್ರಾಡಕ್ಟ್ ಆಫ್ ಝೀರೋಸ್. ಈಗ ಮತ್ತೆ ಹೋಗೋಣ. ಸಮ್ ಆಫ್ ಝೀರೋಸ್ ಅಂದರೆ ಏನು ತಗೊಳ್ತೀರಾ, ಮೈನಸ್ ಬಿ ಬೈ ಎ. ಓಕೆನಾ. ಹಾಫ್ ಆಫ್ ಇಲ್ಲೇನು ಬರುತ್ತೆ, ಸಿ ಬೈ ಎ. ಸಬ್ಸ್ಟ್ಯೂಟ್ ಮಾಡ್ತಾ ಬರೋಣ. ಇಲ್ಲಿ ಇಕ್ವೇಶನ್ ನೋಡ್ತಾ ಬನ್ನಿ. ಸೊ ಮೈನಸ್ ಬಿ ಬೈ ಅಂತಂದ್ರೆ ಏನು ಬಂತು, ಮೈನಸ್ ಆಫ್ ಮೈನಸ್ ಸಿಕ್ಸ್ ಅಲ್ವಾ, ಮೈನಸ್ ಆಫ್ ಮೈನಸ್ ಸಿಕ್ಸ್ minus of minus 6 by 2 equals 1 by 2 into c by a ಅಂದ್ರೆ ಏನಿದೆ, k by 2. ಓಕೆ, ಇಲ್ಲೇ ನೋಡ್ತಾ ಬನ್ನಿ. ಮೈನಸ್ ಆಫ್ ಮೈನಸ್ 6 ಅಂದರೆ 6 ಆಗುತ್ತೆ. ಇಲ್ಲೇ ನೋಡಿ, 6 ಮೈನಸ್ ಆಫ್ ಮೈನಸ್ ಇಟ್ ಇಸ್ 6 by 2. ಇಲ್ಲಿ k by 4 ಆಯಿತು. ಓಕೆ, ಇಲ್ಲೇ ನೋಡಿ 2 1s 2 3s. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ k ಈಕ್ವಲ್ಸ್ 12 ಆಯಿತು. ಅಥವಾ ಇಲ್ಲಿ ನೋಡಿ, ಈ ಟು ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು. ವೆನ್ ದೇ ಆರ್ ಡಿನಾಮಿನೇಟೆಡ್ ಟು ಈಚ್ ಅದರ್ ಯು ಕ್ಯಾನ್ ಕ್ಯಾನ್ಸಲ್ ದಮ್ ಈಚ್ ಅದರ್. ಅಂದರೆ ವೆನ್ ಇಟ್ ಇಸ್ ಪ್ರಾಡಕ್ಟ್ ಮಾಡ್ಬೋದು, ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ನೋಡಿ ಮೈನಸ್ ಆಫ್ ಮೈನಸ್ ಪ್ಲಸ್ 6 ಆಯಿತು. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 2s 12 ಸೇಮ್ ಬರುತ್ತೆ. ಓಕೆ, ಇದೊಂದು ಕ್ವೆಶನ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಕೇಳೋವಂಥ ಚಾನ್ಸಸ್ ಇದೆ. ಇನ್ನು ಲಾಸ್ಟ್ ಕ್ವೆಶನ್ ಬಂದರೆ ಗ್ರಾಫ್ನ ನೋಡಿ ನಂಬರ್ ಆಫ್ ಝೀರೋಸ್ನ ಹೇಳುವಂಥದ್ದು. ಗ್ರಾಫ್ನ ನೋಡಿ ನಂಬರ್ ಆಫ್ ಝೀರೋಸ್. ಇಲ್ಲಿ ನೋಡಿ, ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ. ಎಷ್ಟು ಇಲ್ಲಿ ವೆರಿ ಸಿಂಪಲ್, ಎಕ್ಸ್ ಆಕ್ಸಿಸ್ನ ಎಷ್ಟು ಪಾಯಿಂಟ್ ಇಂಟರ್ಸೆಕ್ಟ್ ಮಾಡುತ್ತೋ ಅದೇ ನಂಬರ್ ಆಫ್ ಝೀರೋಸ್. ಇಲ್ಲಿ ನೋಡ್ತಾ ಬನ್ನಿ. ಇಲ್ಲಿ ನೋಡಿದ್ರೆ 1 ಪಾಯಿಂಟ್ 2 3 4. ಸೊ ಏನಾಯ್ತು, ಇಲ್ಲಿ ಪಿ ಆಫ್ ಎಕ್ಸ್ ಎಷ್ಟು ಪಾಯಿಂಟ್ಸ್ಗೆ ಇಂಟರ್ಸೆಕ್ಟ್ ಆಗ್ತಿದೆ, 4 ಪಾಯಿಂಟ್. ಹಾಗಾದರೆ ದ ನಂಬರ್ ಆಫ್ ಝೀರೋಸ್ ಅಂತ ನಾನು ತಗೊಳ್ಳೋದಾದರೆ ಇಟ್ ಇಸ್ 4. ಓಕೆ, ಕೆಲವೊಂದು ಸರಿ ನೋಡಿ ಈ ಥರನೂ ಕೊಟ್ಬಿಡ್ತಾರೆ. ಹೀಗೆ ಕೊಟ್ಟು ಜಸ್ಟ್ ನೋಡಿ ಹೀಗೆ ಜಸ್ಟ್ ಹಿಂಗೆ ಹೋಗುತ್ತೆ. ಅವಾಗ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ 1. ನಂಬರ್ ಆಫ್ ಝೀರೋಸ್ 1 ಅಂತ ಬರೀತೀರಾ. ಆಗ ಅಥವಾ ಇನ್ನೊಂದು ಸರಿ ಏನಾಗುತ್ತೆ, ಈ ಥರನೂ ಹೋಗಿರುತ್ತೆ. ಅವಾಗ ನೀವಿಲ್ಲಿ ವೈ ಆಕ್ಸಸ್ ನೋಡೋಕೆ ಹೋಗಬಾರ್ದು. ಓನ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ದಿ ಎಕ್ಸ್ ಆಕ್ಸಸ್. ಸೊ 2 ಇಸ್ ದ ನಂಬರ್ ಆಫ್ ಝೀರೋಸ್. ಈ ಥರ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿ ಬೈ ಅಬ್ಸರ್ವಿಂಗ್ ಆ್ಯಂಡ್ ಸೇಯಿಂಗ್ ದಿ ನಂಬರ್ ಆಫ್ ಝೀರೋಸ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಇಷ್ಟು ಕ್ವೆಶನ್ಸ್ ನಿಮಗೆ. ಪಾಲಿನಾಮಿಯಲ್ಸಲ್ಲಿ ಕೇಳುವಂಥ ಕ್ವೆಶನ್ಸ್ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹೌದು, ಪ್ರತಿಯೊಬ್ಬರು ಸರ್ಫೇಸ್ ಏರಿಯಾ ಮಾಡಿ, ಟ್ರಿಗ್ನೋಮೆಟ್ರಿ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಪ್ರತಿಯೊಂದು ಲೆಸನ್ನು ಇಲ್ಲಿ ಕವರ್ ಆಗುತ್ತೆ. ಡೋಂಟ್ ವರಿ. ಓಕೆ, ಸೊ ನಾನು ಹೇಳಿದಾಗೆ 10 ಡೇಸಲ್ಲಿ ನಿಮಗೆ ವಿತಿನ್ 20 ಅಂದರೆ ನಿಮಗೆ 21st ಎಕ್ಸಾಮ್ ಇರೋದ್ರಿಂದ ಸೊ 20th ಎಲ್ಲರೂ ನೀವು ಕನ್ನಡ ಪ್ರಾಕ್ಟೀಸ್ ಮಾಡ್ತಿರ್ತೀರ. ಸೊ ಹಾಗಾಗಿ ವಿತಿನ್ 19th ನಾನೇನು ಮಾಡ್ತೀನಿ, ಕಂಪ್ಲೀಟ್ ಮ್ಯಾಥ್ಸ್ ಏನೇನಿದೆ 14 ಚಾಪ್ಟರ್ಸ್ನು ನಾನು ವೀಕೆಂಡಲ್ಲಿ ಈಗ ಆಲ್ರೆಡಿ ಹೇಳಿದ್ದೀನಿ, ನಾನು 2 ಚಾಪ್ಟರ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ವಿತಿನ್ 19th ನಾನು ಆಲ್ 14 ಲೆಸನ್ಸಲ್ಲಿ 100% ಕೇಳೋವಂಥ ಕ್ವೆಶನ್ಸ್ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆದರೆ ಬಟ್ ನೀವು ಮಾಡಬೇಕಾಗಿರುವಂಥ ಕೆಲಸ ಅಷ್ಟನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಇನ್ನು ನಮಗೆ ಉಳ್ಕೊಂಡಿರುವಂಥ 2 ಡೇಸ್ ಅಂದರೆ 2.5 ಡೇಸ್ ಬರುತ್ತೆ ನಮಗೆ. 21st ನೀವೇನು ಎಕ್ಸಾಮ್ ಬರ್ತೀರಾ ಅಲ್ಲಿ ಹಾಫ್ ಡೇ ಸಿಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ 2 ಡೇಸ್ 2.5 ಡೇಸಲ್ಲಿ ನಾನು ಎಕ್ಸಾಮ್ಗೆ ಇನ್ನೇನು ಎಕ್ಸ್ಟ್ರಾ ಓದ್ಕೊಳ್ಬೇಕು, ಕೆಲವರು ಪಾಸಿಂಗ್ ಪ್ಯಾಕೇಜ್ ಕೇಳ್ತಾ ಇದ್ದೀರಾ, ಪ್ರತಿಯೊಂದು ಅದನ್ನೊಂದು ಕಡೆ ಮಾಡಿಕೊಂಡು ಆ 2.5 ಡೇಸಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಇವತ್ತಿನ ಸೆಷನ್. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ತಲುಪಲಿ ಈ 10 ಡೇಸ್ ಪ್ಲಾನ್. ಅಟ್ಲೀಸ್ಟ್ ಯಾರು ಏನೂ ಓದಿಲ್ಲ ಅಂದರೂ ಈ 10 ಡೇಸ್ ನಾನು ಏನು ಹೇಳ್ಕೊಡ್ತಿದ್ದೀನಿ ಅದನ್ನು ಕಲಿತರೂ ಕೂಡ ಡೆಫಿನೆಟ್ಲಿ ಅವರು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.